ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಭಾರ್ಗವಿಗೆ ಗೊತ್ತಾಗುತ್ತೆ ಗಾಯತ್ರಿನೇ ಎರಡು ತಲೆ ನಾಗರಾವು ಅಂತ ಗೊತ್ತಾಗಿರುತ್ತೆ. ಹಾಗಾಗಿ ಮಾವನ ಮುಂದೆ ಹೇಳ್ತಾ ಇರ್ತಾಳೆ ಭಾರ್ಗವಿ, ಗಾಯತ್ರಿ ತುಂಬ ಕೆಟ್ಟೋಳು ಮಾವ, ನೀವು ಅಂದ್ಕೊಂಡಷ್ಟು ಒಳ್ಳೆಯವಳು ಅಲ್ಲ. ಅದು ನಿನಗೆ ಹೇಳಿದ್ನಮ್ಮ, ಆದರೆ ನಿನಗೆ ಅರ್ಥ ಆಗಿಲ್ಲ, ಅದು ಇವಾಗಾದರೂ ಅರ್ಥ ಆಯ್ತಲ್ಲ ಅಂತ ಮಾವ ಮತ್ತು ಸೊಸೆ ಹತ್ರ ಹೇಳ್ತಾ ಇರ್ತಾನೆ ಭಾರ್ಗವಿ ಹತ್ರ. ಹೌದು ಸರಿ ಮಾವ ಅಂತ ಹೇಳೋಷ್ಟೊತ್ತಿಗೆ ಅಲ್ಲೊಂದು ತೆಳಗಡೆ ಕ್ಯಾಮ್ರಾ ಇಟ್ಟಿರ್ತಾರೆ, ಮತ್ತು ವಾಯ್ಸ್ ಕೂಡ ಎಲ್ಲವನ್ನೂ ಕೂಡ ಮಾತಾಡೋದು ರೆಕಾರ್ಡ್ ಆಗಿ ಅವರಿಗೆ ಕೇಳಿಸೋ ಥರ ಇಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ಭಾರ್ಗವಿ, ಅಯ್ಯೋ ಮಾವ ನೀವು ಹಿಂಗೆಲ್ಲ ಅಂತಾಳೆ ಅಂತ ಅಂದ್ಕೊಂಡಿದ್ದೀರಾ, ಸಾಧ್ಯನೇ ಇಲ್ಲ ಮಾವ, ನಾ ಯಾವತ್ತಿದ್ರೂ ಗಾಯತ್ರಿನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಟಕ ಶುರು ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಹೊರಗಡೆ ಕರ್ಕೊಂಬಂದ್ಬಿಟ್ಟು, ಮಾವ ಈ ಥರ ಆಗಿದೆ, ನಾವಿಬ್ಬರೂ ಗೊತ್ತಿಲ್ಲದವ್ರ ಥರನೇ ಇದ್ಬಿಡೋಣ ಅಂತ ಹೇಳ್ತಾರೆ. ಆದರೂ ಕೂಡ ಗಾಯತ್ರಿ ಮುಂದೆ ಊಟ ಮಾಡ್ತಾ ಇರ್ತಾಳೆ. ಅಲ್ಲಿ ಕುತ್ಕೊಂಡು ಗಾಯತ್ರಿ ಮುಂದೆ ಭಾರ್ಗವಿ ಮಾತಾಡ್ತಾ ಇರ್ತಾರೆ, ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ, ಅವ್ರು ಯಾರು ಕಿಡ್ನ್ಯಾಪ್ ಮಾಡಿದಾರಂತೆ ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಬಂದ ತಕ್ಷಣ ಗಾಯತ್ರಿ ಅವ್ರ ಅಣ್ಣನೇ ಕಿಡ್ನ್ಯಾಪ್ ಮಾಡಿಸಿರೋದು ಸಿಕ್ಕಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಈ ಕಡೆ ಗಾಯತ್ರಿ ಏನು ಮಾಡ್ತಾಳೆ, ಭಾರ್ಗವಿನ ಹೀಗೆ ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ಭಾರ್ಗವಿಗೆ ಒಂದು ಏನಾದರೂ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ರೌಡಿಗಳನ್ನ ಬಿಟ್ಟು ಅವಳನ್ನ ಕೊಲೆ ಮಾಡೋಕ್ಕೆ ಸಂಚು ಹಾಕ್ತಾಳೆ ಗಾಯತ್ರಿ ಅವರು. ಹಾಗೆ ಈ ಕಡೆ ಪವಿತ್ರನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಹೆಲ್ಪ್ ಮಾಡು ಅಂಥೇಳಿ ಕಾಲ್ ಮಾಡಿರ್ತಾಳೆ. ಹಾಗಾಗಿ ಮಾತಾಡ್ತಾ 5 ನಿಮಿಷ ನಾನು ಬರ್ತೀನಿ ಅಂಥೇಳ್ಬಿಟ್ಟು ಪವಿತ್ರ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಫೋನ್ ತೆಳಗಡೆ ಬಿದ್ದೋಗ್ಬಿಡುತ್ತೆ ಓಡುವಾಗ. ಹಾಗಾಗಿ ಅಯ್ಯೋ ಪಾಪ ತುಂಬ ಕಷ್ಟದಲ್ಲಿದ್ದಾರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ಹೊರಡ್ತಾ ಇರ್ತಾಳೆ. ಹಾಗೆ ಹೊರಡಬೇಕಾದ್ರೆ ಅಲ್ಲಿ ನಮೃತ ಮತ್ತು ಅವ್ರ ಅಮ್ಮ ಮಾತಾಡ್ತಾ ಇರ್ತಾರೆ ರೂಮಲ್ಲಿ. ಅರ್ಜೆಂಟಲ್ಲಿ ಹೋಗುವಾಗ ತೆಳಗಡೆ ಇಟ್ಟಿರೋಂಥ ಸಾಮಾನುಗಳು ಬಿದ್ದುಬಿಡುತ್ತೆ. ಹಾಗಾಗಿ ಹೌದು ನೀ ಏನು ಕೇಳಿಸ್ಕೊಳ್ತಾ ಇದೆಯಾ, ಇಲ್ಲಿ ಕದ್ದು ನಮ್ಮ ಅಕ್ಕನ ರಾಧಿಕಾನ ಹತ್ರನೇ ಎದುರು ಮಾತಾಡೋಷ್ಟು ಶಕ್ತಿ ಬಂದುಬಿಟ್ಟಿದೆಯಾ, ಹೇಗೆ ಅವ್ರ ಎದುರು ಮಾತಾಡ್ಬಿಟ್ಟು ನೀ ಏನು ದೊಡ್ಡ ಇದಾಗಬೇಕು ಅಂತ ಅಂದ್ಕೊಂಡಿದ್ದೇನು ಅಂಥೇಳಿ ಭಾಗ್ಯಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ನಮೃತ ಅವ್ರ ಅಮ್ಮ ಕೂಡ ಬೈತಾ ಇರ್ತಾರೆ. ಎಲ್ಲರನ್ನೂ ಬೈಗಳ ಕೇಳಿಸ್ಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು ಬೇಜಾರಾಗಿ ಕುತ್ಕೊಂಡಿರ್ತಾಳೆ. ಹಾಗೆ ಪವಿತ್ರ ಅವರು ನೆಕ್ಸ್ಟ್ ಮತ್ತೆ ಹೇಗಾದರೂ ಮಾಡಿ ನಾನು ಭಾರ್ಗವಿಯವ್ರಿಗೆ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಭಾರ್ಗವಿ ಅವ್ರನ್ನ ಕಾಪಾಡೋಕ್ಕೆ ಹೋಗ್ತಾ ಇರೋಂಥ ಪವಿತ್ರ ಹಾಗಾದರೆ ಕಾಪಾಡ್ತಾಳ ಭಾರ್ಗವಿ ಸಾವಿನಿಂದ ಏನು ಅಂತ ನೋಡೋಣ. ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.